ಹಾಯ್ ಹಲೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಅಂದ್ರೆ ಗಿಲ್ಲಿ ಇಷ್ಟು ದಿನ ಚೆನ್ನಾಗಿ ಆಡ್ತಿದ್ದ, ಹಿಂಗ್ಯಾಕದ ಅಂತಂದು ನನ್ನ ಅನಿಸಿಕೆ. ಯಾಕಂದ್ರೆ ಕಾವ್ಯನ ಸೇವ್ ಮಾಡಕ್ಕೆ ಹೋಗಿ ತಾನೇ ಲಾಕ್ ಆಗಿಬಿಟ್ಟು. ಯಾಕಂದ್ರೆ ಬಿಗ್ ಬಾಸ್ ಮನ್ಯಾಗ ಲವ್ ಗಿವ್ ನಡೆಯಲ್ಲ. ಗಿಲ್ಲಿಯಣ್ಣ ನಿಂದು ಏನಾದ್ರು ಹೊರಗಡೆ ಇಟ್ಕ ಪಾಪ. ಅವು ನೀನು ಆಟ ಚೆನ್ನಾಗಿ ಸಖತ್ ಆಡಕುಂತಿ, ಏನು ಮಾಡೋಕ್ಕಾಗಲ್ಲ. ನಿನ್ನ ಸುದೀಪಣ್ಣ ಅಶ್ವಿನಿ ಮೇಡಮ್ಗೆ ನಿನ್ಗೆ ಕಿರಿಕಾಗ್ತದೆ. ಅದ್ರಾಗ ಅಶ್ವಿನಿ ಮೇಡಮ್ದು ಮೇನ್ ತಪ್ಪು ನಿನ್ನ ಆಟ ನೀ ಆಡ. ಅವ್ರನ್ನ ಯಾಕೆ ನೀ ಬಿಗ್ ಬಾಸ್ ಗೆಲ್ಬೇಕಂದ್ರೆ ಕಾವ್ಯನ ಬಿಡ್ಬೇಕು. ಯಾಕಂದ್ರೆ ನಿನ್ನ ಆಟ ಹದಗೆಟ್ಟು ಆಡ್ಲಾಗಿಟ್ಲದು ತಂತಿ ಹಿಡಿಯಾಗುಂತೈತಿ. ನೀನು ಕಾಮಿಡಿ ಗಿಮಿಡಿ ಸಖತ್ ಮಾಡ್ತೀಯ, ಎಲ್ಲ ಮಾಡ್ತೀಯ. ನಿನ್ನ ಆಟ ಮೊನ್ನೆ ಆಡಿ ಕರೆಕ್ಟ್ ನೀ ಆಡಿದ್ರೆ ಏನು ಹಾಕಿದ್ದಿಲ್ಲ. ಕಾವ್ಯನ ಏನಾದರೂ ನೀನು ಬಿಡ್ಬೇಕಂತಂದು ನಾವು ಉತ್ತರ ಕರ್ನಾಟಕ ಮಂದಿ ನಿನಗೆ ಹೇಳಕ್ಕಂತೀವಿ. ನೀನು ತಿಳ್ಕೊಂಡು ಆಡ. ಕರೆಕ್ಟ್ ಮೊನ್ನೆ ಕ್ಯಾಪ್ಟನ್ಸಿ ಎಲ್ಲ ಕರೆಕ್ಟ್ ಮಾಡಿಬಿಡು. ಅದ್ರಾಗೇನು ಎರಡು ಮಾತೇನೂ ಇಲ್ಲ. ನಿನ್ನ ಆಟನೂ ಸೂಪರ್, ನೀನು ಸೂಪರ್. ಜನಕ್ಕೆ ಎಂಟು ಕರೆಕ್ಟ್ ಕೊಡಂತೀನಿ. ನೀನು ಮನಸ್ಸು ಮಾಡಿ ಅವ್ರು ಸ್ವಲ್ಪ ಕಾವ್ಯನ ಅವಾಯ್ಡ್ ಮಾಡು. ಯಾಕಂದ್ರೆ ನೀನು ಕಪ್ಪಿಗೆ ಪಕ್ಕ ನಿಂದ ಗೆಲ್ಲಿ ಗೆಲ್ಲೋದು ಪಕ್ಕ. ನಾ ಹೇಳೋದೇನು ತಪ್ಪಿಲ್ಲ ಅಂತಂದು ಹೇಳ್ತಾನೆ ಅಷ್ಟೆ. ಬಿಗ್ ಬಾಸ್ ನಿನ್ನೆ ಎಪಿಸೋಡ್ನ್ಯಾಗ ಸುದೀಪಣ್ಣ ಭಾಳ ನಿನ್ನ ಬಗ್ಗೆ ನಿರಾಶೆ ಇಟ್ಕೊಂಡು ಬಂದಾರ. ಹೊರಗಡೆ ಜನ ನಿನ್ನ ಬಗ್ಗೆ ಗೆಲ್ತಿ ಅಂತಂದು ಯಾಕೆ ಸಪೋರ್ಟ್ ಮಾಡವಂತಾರ. ಉತ್ತರ ಕರ್ನಾಟಕ ಮಂದಿ ನಿನಗೆ ಸಪೋರ್ಟ್ ಮಾಡವಂತೈತಿ. ಅದಕ್ಕೆ ನೀನು ತಿಳ್ಕೊಂಡು ಆಡು ಅಷ್ಟೆ.